ಹಾಯ್, ವೆಲ್ಕಮ್ ಬ್ಯಾಕ್. ತುಂಬಾ ಟೆನ್ಷನ್ ಮಾಡ್ಕೋಬೇಡಿ. ಆಗಾಗ ಒಂದು ಸದಾಕಾಲ ಜೋಕ್ಗಳನ್ನ ಸ್ಟ್ರೆಸ್ಸು, ಓದ್ತಾ ಇರಿ, ಟೆನ್ಷನ್ನು, ಕೇಳ್ತಾ ಇರಿ, ನೋಡ್ತಾ ಇರಿ. ಓದು, ಈ ಬರಹ, ಜೋಕ್ ಕೂಡ ಎಷ್ಟು ಕೆಲ್ಸ ಅಂತ ಸುಂದರವಾಗಿದೆಯಲ್ಲ. ಕೂತಿರ್ತೀವಿ. ಗುಂಡ ಆಗಾಗ ಒಂದು ಸಣ್ಣ ಪುಟ್ಟ ಡಾಕ್ಟ್ರೇ ಜೋಕ್ಗಳನ್ನ ನನಗೆ ಕೂಡ 100 ವರ್ಷ ಆದ್ರೂ ನೋಡ್ಬೇಕು, ಬದುಕಬೇಕು ಅಂತ ನೆಗಬೇಕು. ಆಸೆ ಮನುಷ್ಯ ಇದೆ ಅಂತ ನೆಗ್ನಗ್ತಾ ಇದ್ರೆ ಹೇಳ್ತಾನಂತೆ. ಖುಷಿಯಾಗಿರ್ತಾನೆ, ಆ, ಆರೋಗ್ಯ ಕೂಡ ಅಂತ ಚೆನ್ನಾಗಿರುತ್ತೆ. ದೀರ್ಘಾಯುಷ್ಯಕ್ಕೆ ಇಲ್ಲಿ ನಮ್ಮ ಏನಾದ್ರೂ ಗುಂಡನ್ ಗುಳಿಗೆ ಕತೆ ಇದೆಯಾ ಕೇಳೋಣ. ಅಂತ ಕೇಳ್ತಾನಂತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಮೋಟಿವೇಶನ್ಗೆ ಸಂಬಂಧಪಟ್ಟಂತೆ, ಮಾರ್ಗದರ್ಶನ ಆಗಿರ್ಬೋದು. ಸೊ ಸಾಕಷ್ಟು ಲೈವ್ ವಿಡಿಯೋಸ್ಗಳನ್ನು ಕೂಡ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗುಂಡನ ಕತೆ ನೋಡೋಣ. ಗುಂಡ ಹೇಳ್ತಾನಂತೆ, ಡಾಕ್ಟ್ರ್ ಹತ್ರ ನನಗೆ 100 ವರ್ಷ ಆದರೂ ಬದುಕಬೇಕು ಅಂತ ಆಸೆ ಇದೆ ಡಾಕ್ಟ್ರೇ ಅಂತ ಹೇಳ್ತಾನಂತೆ. ಡಾಕ್ಟ್ರು ಯೋಚನೆ ಮಾಡ್ತಾರೆ, ಅಂಥ ದೀರ್ಘಾಯುಷ್ಯಕ್ಕೆ ಏನಾದರೂ ಗುಳಿಗೆ ಇದ್ದರೆ ಕೊಡ್ತೀರಾ ಅಂತ ಕೇಳ್ತಾನೆ. ಗುಳಿಗೆ ಇದೆಯಾ ಅಂತ ಹೇಳಿದಾಗ ಡಾಕ್ಟ್ರು ಯೋಚನೆ ಮಾಡಬೇಕಾದಂಥದ್ದೇ ವಿಷಯ ಇದು. ಯಾಕಂದರೆ ನನಗೆ ಬಾಡಿ ಪೇನ್ ಅಂದರೆ ಟ್ಯಾಬ್ಲೆಟ್ಸ್ ಕೊಡ್ಬೋದು, ದೀರ್ಘಾಯುಷ್ಯಕ್ಕೆ ಟ್ಯಾಬ್ಲೆಟ್ಸ್ ಕೊಡಬೇಕಂತೆ ನಮ್ಮ ಗುಂಡನಿಗೆ. ಆಗ ಡಾಕ್ಟ್ರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ನೀವೊಂದು ಕೆಲಸ ಮಾಡಿ ಅಂತ ಹೇಳ್ತಾರೆ. ಏನು ಹೇಳಿ ಅಂತ ಕೇಳ್ತಾರೆ. ಆದಷ್ಟು ಬೇಗ ಮದುವೆ ಆಗಬೇಡಿ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ಡಾಕ್ಟ್ರೇ ನೀವು? ಮದುವೆ ಆಗಿಬಿಟ್ರೆ ಆಯುಸ್ ಹೆಚ್ಚಾಗುತ್ತಾ ಅಂತ ಶಾಕ್ ಆಗ್ತದೆ. ನಮ್ಮ ಗುಂಡ ಫುಲ್ ಶಾಕ್ ಕೂಡ. ಏನು ಹೇಳ್ತಿದ್ದೀರಾ ಡಾಕ್ಟ್ರೇ ನೀವು? ಅದರಿಂದ ನನ್ನ ಆಯುಸ್ ಹೆಚ್ಚಾಗುತ್ತಾ ಡಾಕ್ಟ್ರೇ ಅಂತ ಕೇಳ್ತಾನೆ. ಮದುವೆ ಆಗೋದ್ರಿಂದ ಆಯುಸ್ ಹೆಚ್ಚಾಗಲ್ಲ ಅಂತ ನಮ್ಮ ಗುಂಡನಿಗೆ ಗೊತ್ತಿಲ್ಲ. ಅದರಿಂದ ಹೆಚ್ಚಾಗೋದು ತಲೆನೋವು ಅಲ್ವಾ. ಆದರೆ ಡಾಕ್ಟ್ರ್ ಹೇಳ್ತಾರಂತೆ, ಏನು ಡಾಕ್ಟ್ರೇ ನೀವು ಮದುವೆ ಆಗಂತ ಹೇಳಿಬಿಟ್ರು. ಅಂದರೆ ಗುಂಡನಿಗೆ ಮದುವೆನೂ ಆಗ್ಬೋದು, ಆಯುಸ್ಸು ಹೆಚ್ಚಾಗುತ್ತೆ ಅಂತ ಖುಷಿಯಲ್ಲಿ ಕುಣಿದಾಡ್ತಾನೆ. ನಮ್ಮ ಡಾಕ್ಟ್ರು ಸುಮ್ಮನೆ ಇರಬೇಕಲ್ಲ, ಕಿಲಾಡಿ ಡಾಕ್ಟ್ರೇ ಇರಬೇಕು ಅವರು. ಇಲ್ಲ ಆದರೆ ಇಂಥ ಯೋಚನೆ ಬರೋದೇ ಇಲ್ವಂತೆ ಅಂತ ಹೇಳ್ತಾರಂತೆ. ಗುಂಡನ್ಗೆ ಅರ್ಥ ಆಗುತ್ತೆ, ಸತ್ತೆ ನಾನು, ಮದುವೆ ಆದರೆ ಕೆಟ್ಟೆ, ಆಯುಷ್ ಹೆಚ್ಚಾದರೂ ಹೆಚ್ಚು ಬೇಕು ಅಂತ ಕೇಳೋದಿಲ್ಲ. ಭಗವಂತ ಯಾವಾಗ ಬೇಗ ನನ್ನ ಕರ್ಕೊಳ್ತೀಯ ಅಂತ ಕೇಳುವಂಥ ಪ್ರಸಂಗ ಬರುತ್ತೆ, ನೀನು ಆಯುಷ್ಯ ಕೇಳೋದಿಲ್ಲ ಅನ್ನೋ ಇದರ ಅರ್ಥ. ಜೋಕ್ ಚೆನ್ನಾಗಿದೆ. ಒಂದು ಸಾರಿ ಮನಸ್ಸೋ ಇಚ್ಛೆ ಓದಿ ಮನಸಾರ ನಕ್ಬಿಡಿ. ಹ್ಯಾಪಿಯಾಗಿರಿ. ಹ್ಯಾಪಿ ಡೇ. ಥ್ಯಾಂಕ್ ಯು. ಮತ್ತೆ ಮದುವೆಯಾಗಿ ಹ್ಯಾಪಿ ಇರೋರು ಯಾರೋ ಬೇಜಾರು ಮಾಡ್ಕೋಬೇಡಿ. ಇದು ಒಂದು ಜಸ್ಟ್ ಜೋಕ್ ಅಷ್ಟೇ. ಜೋಕನ್ನು ಜೋಕ್ ಆಗೇ ತಗೊಳ್ಬೇಕು. ಯಾಕಂದರೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಸಮಸ್ಯೆಗಳ ಮಧ್ಯೆ ನಗು ತರಿಸೋದೇ ಒಂದು ಹಾಸ್ಯ ಚಟುವಟಿಕೆಗಳಾಗಿರ್ಬೋದು, ಹಾಸ್ಯಮಯ ವರ್ಡ್ಸ್ಗಳಾಗಿರ್ಬೋದು, ಜೋಕ್ಗಳಾಗಿರ್ಬೋದು, ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಅಲ್ವಾ. ಮನುಷ್ಯ ಒಂದು ದಿನಕ್ಕೆ ಎಷ್ಟು ಮಾತಾಡ್ತಾನೆ ಅನ್ನೋದಕ್ಕಿಂತ ಎಷ್ಟು ಖುಷಿಯಾಗಿರ್ತಾನೆ ಅನ್ನೋದು ಇಂಪಾರ್ಟೆಂಟ್. ನೆಗ್ತಾ ಇರಬೇಕು. ನೆಗ್ತಾ ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮೆಂಟಲ್, ಫಿಸಿಕಲ್ ಎರಡೂ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಮಗದಷ್ಟು ಜೋಕ್ಸ್ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.